ನಮಸ್ಕಾರ ವೀಕ್ಷಕರೇ, KSRTC ಕಡೆಯಿಂದ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಬಂದಿದೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಥರ KSRTC ಜಾಬ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಯಾರ್ಯಾರು ಫೆಬ್ರವರಿಯಲ್ಲಿ KSRTC ಡ್ರೈವರ್ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ರಿ, ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಬಂದಿದೆ. ಇದೇ ತಿಂಗಳು ಅಂದರೆ ಡಿಸೆಂಬರ್ 16ನೇ ತಾರೀಕಿಂದ ಡಿಸೆಂಬರ್ 26ವರೆಗೂ ಎಕ್ಸಾಮ್ ಇರುತ್ತೆ ಅಂತ KSRTC ಅವರು ಅಫಿಷಿಯಲ್ ಆಗಿ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು KSRTCಯ ಅಫಿಷಿಯಲ್ ವೆಬ್ಸೈಟು. ಇದರಲ್ಲಿ ಈ ಜಾಹೀರಾತನ್ನ ಅವರು ಪ್ರಕಟಿಸಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಜಾಹೀರಾತನ್ನ ನೀವು ನೋಡಿದರೆ ಗೊತ್ತಾಗುತ್ತೆ. ಸೊ ಇದು ಮೋಸ್ಟ್ಲಿ ಇದು 2024 ಆಗಿರಬೇಕಾಗಿತ್ತು, ಬಟ್ 2020 ಅಂತ ಪ್ರಿಂಟ್ ಆಗಿದೆ. ಇಟ್ಸ್ ಓಕೆ. ಬಟ್ ಇಲ್ಲಿ ನೋಡ್ಬೋದು, ಚಲನಾ ವೃತ್ತಿ ಪರೀಕ್ಷೆಗೆ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳಿಗೆ 16ರಿಂದ ಚಲನಾ ವೃತ್ತಿ ಪರೀಕ್ಷೆಯನ್ನು ಪ್ರಾರಂಭಿಸಲಾಗುವುದು ಅಂತ ಇಲ್ಲಿ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ. ಸೊ ಈ ನೋಟಿಫಿಕೇಷನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ, ಫಸ್ಟು ಆಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು, 3ನೇ ಲೈನಲ್ಲಿ ಇಲ್ಲಿ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದಾರೆ. ಅಂದರೆ ಫೆಬ್ರವರಿನಲ್ಲಿ ಯಾರ್ಯಾರು ನೀವು ಅಪ್ಲೈ ಮಾಡಿದ್ರಿ, ನಿಮ್ಮ ಹೆಸರೆಲ್ಲ ಕೊಟ್ಟಿದ್ದಾರೆ, ಮತ್ತು ತಂದೆ ಹೆಸರು ಕೊಟ್ಟಿದ್ದಾರೆ, ನಿಮ್ಮ ಅಪ್ಲಿಕೇಶನ್ ID ಕೂಡ ಕೊಟ್ಟಿರ್ತಾರೆ, ಮತ್ತು ಯಾವ ಟೈಮಲ್ಲಿ ನೀವು ಪರೀಕ್ಷೆಗೆ ಹಾಜರಾಗಬೇಕು ಅಂತಲೂ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ಹೆಸರುಗಳು ಕೊಟ್ಟಿದ್ದಾರೆ, ಯಾವ್ಯಾವ ಕ್ಯಾಂಡಿಡೇಟ್ಸು ಅಪ್ಲಿಕೇಶನ್ ಹಾಕಿದ್ರಿ ಅವ್ರದ್ದು, ಮತ್ತು ಅವ್ರ ತಂದೆ ಹೆಸರು, ಮತ್ತು ಅವ್ರು ಯಾವತ್ತು ಹಾಜರಾಗಬೇಕು, ಮತ್ತು ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಇದೇ ಟೈಮಿಂಗ್ಸ್ಗೆ ನೀವು ಹಾಜರಾದರೆ ಬೇಗ ನಿಮ್ಮ ಎಕ್ಸಾಮು ಮುಗೀತದೆ. ಸೊ ಅದೇ ಥರ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು, 16ನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು, ಮತ್ತು ಕೆಲವು ವ್ಯಕ್ತಿಗಳಿದ್ದಾರೆ ಅವರಿಗೆ 17ನೇ ತಾರೀಕಿಂದ ಕೊಟ್ಟಿದ್ದಾರೆ. ಹಂಗೆ ಬಂದರೆ ಇಲ್ಲಿ 18ನೇ ತಾರೀಕು ಈ ಸ್ಲಾಟಲ್ಲಿ ಪರ್ಟಿಕ್ಯುಲರಾಗಿ ನೀವು ಹೋಗಬೇಕಾಗುತ್ತೆ. ಒಂದೊಂದು ಟೈಮಲ್ಲಿ ನಾವು ಮಿಸ್ ಮಾಡ್ಕೊಳೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಅಪ್ಲಿಕೇಶನ್ ಹಾಕಿರ್ತೀನಿ, ನನಗೆ 16ನೇ ತಾರೀಕು ಅಂತ ಸ್ಲಾಟ್ ಕೊಟ್ಟಿರ್ತಾರೆ, ಬಟ್ ನಾನು ಮರ್ತುಬಿಟ್ಟು 17ನೇ ತಾರೀಕು ಹೋದರೆ ಅವಾಗ ನಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ನೀವು ಕರೆಕ್ಟಾದ ಟೈಮಿಗೆ ಯಾವ ಸ್ಲಾಟ್ ಕೊಟ್ಟಿರ್ತಾರೋ ಆ ಟೈಮಿಗೆ ಹೋಗಿ ಹಾಜರಾಗಿಬಿಟ್ಟು ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ನಾನು ಆಗಲೇ ಹೇಳ್ದಂಗೆ 16ನೇ ತಾರೀಕಿಂದ 26ನೇ ತಾರೀಕುವರೆಗೂ 10 ದಿವಸ ಈ ಡ್ರೈವಿಂಗ್ ಟೆಸ್ಟ್ ಇರುತ್ತೆ ನಿಮಗೆ. ಸೊ ಇನ್ನು ಹಿಂದಕ್ಕೆ ಹೋದರೆ ಇಲ್ಲಿ 2ನೇ ಲೈನ್ ಬರ್ಬೋದು. ಸೊ ಇಲ್ಲಿ 2ನೇ ಲೈನ್ ನೋಡೋದಾದರೆ, ಇಲ್ಲಿ ಫಸ್ಟು ನೀವು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಡೌನ್ಲೋಡ್ ಅಂತ ಕೊಟ್ಟರೆ ಆಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ಆ ಆಲ್ ಟಿಕೆಟಲ್ಲೂ ಕೂಡ ಯಾವತ್ತು ಬರಬೇಕು, ಎಷ್ಟು ಗಂಟೆಗೆ ಅಂತ ಟೈಮ್ ಸ್ಲಾಟು, ಮತ್ತು ಯಾವ ಪ್ಲೇಸಿಗೆ ಬರಬೇಕು ಅಂತ ಎಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತಾರೆ. ಅದ್ರ ಪ್ರಕಾರ ನೀವು ಎಕ್ಸಾಮ್ಗೆ ಹಾಜರಾಗಬೇಕಾಗುತ್ತೆ. ಸೊ ಇದೇ ಥರ ಲೇಟೆಸ್ಟ್ ಆದ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.